ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶುಭ್ರವೇಷದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಾವು ಎಲ್ಲ ಇಲ್ಲಿ ಉಣ್ಯಾಯಿನವ್ರಿಗೆಲ್ಲ ನಾವು ವಿನಂತಿ ಮಾಡ್ಕೊಂಡೆವು. ಇಲ್ಲಿ ಏನಾಗೈತಿ, ಚಕ್ಕಡಿ ಬಂಡಿ ಸ್ವಲ್ಪ ಕಸ ಗೊಬ್ಬರ ಐತಿ ಅಂತ ತಕ್ಕೊತ್ತು ಹೇಳಿವೆ. ಅದಕ್ಕೆಲ್ಲರೂ ಜನರು ಸ್ಪಂದನೆ ಮಾಡಿದ್ದಾರೆ. ಎಲ್ಲರೂ ಒಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡೋಣ್ರಿ, ಎಲ್ಲರೂ ಕೂಡಿ. ನಮಸ್ಕಾರ. ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ. ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊಣ್ಣೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು, ವಿವಿಧ ವೆರೈಟಿಗಳ ಸಾರಿಗಳು, ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ. ಮತ್ತೇಕೆ ತಡ, ಇಂದೇ ಭೇಟಿ ಕೊಡಿ, ಬಟ್ಟೆ ಖರೀದಿಸಿ, ಭಾರಿ ಗಿಫ್ಟ್ ಪಡೆಯಿರಿ. ಶಾಫರ್ ದೀಪಾವಳಿಗೆ ಮಾತ್ರ. ಇವತ್ತು ಬೆಳಿಗ್ಗೆ ನಾವು ಇಲ್ಲಿ ಅಕ್ಟೋಬರ್ 27ನೇ ತಾರೀಕು ಏನು ಒಂದು ಗಂಗಾ ಆರತಿ ಮಾಡ್ಬೇಕಂಥೇಳಿ ನಿಯೋಜನೆ ಮಾಡಿದ್ದೀವಿ. ಅದು ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ನಗರಸಭೆ ಅಧಿಕಾರಿಗಳು ಕೂಡ ಬಂದಿದ್ದರು. ನಾವು ಅರ್ಜಿ ಕೊಟ್ಟು ಈಗ ಒಂದು ವಾರದಲ್ಲಿ ಅವರು ಸ್ಪಂದನೆ ಕೊಟ್ಟು ಇಲ್ಲಿ ಏನೇನು ಮಾಡಬೇಕಾಗೈತಿ ಕೆಲಸ ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಮಾಡಿಕೊಡುವಂಥ ಸಂಪೂರ್ಣ ವಿಶ್ವಾಸ ಹಾಗೂ ಆಶ್ವಾಸನೆ ಅವರು ಕೊಟ್ಟಿದ್ದಾರೆ ನಮಗೀಗ ಆಲ್ರೆಡಿ. ಸೊ ಇಲ್ಲೇ ಸ್ವಪ್ರೇರಿತವಾಗಿ ನಮ್ಮ ಕಾಳಿಕಾ ಮಂದಿರ ಆಗ ವಿಶ್ವಕರ್ಮ ಸಮಾಜದ ಯುವಕರು ಕೂಡ ಸೇರಿದ್ದಾರೆ. ಸ್ವಪ್ರೇರಿತವಾಗಿ ಅವರು ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಏನೇನು ತಮ್ಮ ಭಾಗವಹಿಸಬೇಕಂಥೇಳಿ ಒಂದು ಅನಿಸಿಕೆ ಕೂಡ ವ್ಯಕ್ತಪಡಿಸಿದ್ದಾರೆ. ಸುರೇಶ್ ಅವರು ವೈಯಕ್ತಿಕ ಒಂದು ಇಂಟ್ರೆಸ್ಟ್ ತೊಗೊಂಡಿಲ್ಲಿ ಏನೇನು ಸ್ವಚ್ಛತಾ ಕಾರ್ಯ ಮಾಡಬೇಕು, ಏನು ನಮಗೆ ಸೌಕರ್ಯಗಳು ಬೇಕು ಅದ್ರ ಬಗ್ಗೆ ಒಂದು ಚರ್ಚೆ ಕೂಡ ನಾವು ಇಲ್ಲಿ ಎಲ್ಲರೂ ಸೇರಿ ಮಾಡಿದ್ದೀವಿ. ಕಾರ್ಯಕ್ರಮಕ್ಕೆ ಎಲ್ಲರೂ ದಯಮಾಡಿ ಬರಬೇಕು ಮತ್ತು ಇನ್ನೊಬ್ಬರನ್ನು ಕರೆ ತಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಕಾರಣ ಏನಪ್ಪ ಅಂದ್ರೆ ಇದು ಒಂದು ಗೋಕಾಕ್ನಲ್ಲಿ ಐತಿಹಾಸಿಕ ಕಾರ್ಯಕ್ರಮವಾಗಿರುತ್ತದೆ. ನಮ್ಮ ಸಾಯಿ ಸಮರ್ಥ ಫೌಂಡೇಶನ್ ವತಿಯಿಂದ ಇನ್ನೂ ಹಲವಾರು ಕಾರ್ಯಕ್ರಮ ಬರುವಂಥ ದಿನಗಳಲ್ಲಿ ನಾವು ತರ್ತೀವಿ ಗೋಕಾಕ್ಗೆ. ಎಲ್ಲರಿಗೂ ನಮಸ್ಕಾರ. ಈ ಸಮರ್ಥ ಫೌಂಡೇಶನ್ ವತಿಯಿಂದ ವಿಶೇಷವಾಗಿ ಗಂಗಾರತಿಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಪೂರ್ವಭಾವಿ ವೀಕ್ಷಣೆಗಾಗಿ ನಾವು ಈ ಅಂಬಿಗೇರ ಸಮಾಜದವರು ಮತ್ತು ಇಲ್ಲೆಲ್ಲ ಎಲ್ಲ ಸಮಾಜದವರು, ಗುರು ಹಿರಿಯರು, ಎಲ್ಲ ಯುವಕರು ಕೂಡಿಕೊಂಡು ಈ ವೀಕ್ಷಣೆಯನ್ನು ಮಾಡಲಾಗಿ ಮುನ್ಸಿಪಾಲ್ಟಿ ವತಿಯಿಂದ ಅಧಿಕಾರಿಗಳು ಬಂದಿದ್ದರು. ಯಾವುದೇ ಕೆಲಸವನ್ನು ಮಾಡಿದರೂ ಅದು ಶಾಶ್ವತವಾಗಿರಲಿ ಅಂತ, ಸ್ವಲ್ಪ ಮಟ್ಟ ಮಾಡಿದರೂ ಮತ್ತು ಮುಂದಿನ ವರ್ಷ ಅದನ್ನು ಬೆಳೆಸಿಕೊಂಡು ಅದು ಶಾಶ್ವತವಾಗಿರುವಂಥ ಕೆಲಸ ಆಗಲಿ ಅನ್ನುವಂಥದ್ದು ನಾವು ಅವರಿಗೆ ತಿಳಿ ಹೇಳಿದ್ದೇವೆ. ಆಗಲಿ ಆದಷ್ಟು ನಾವು ಅದಕ್ಕೆ ಸ್ಪಂದನೆಯನ್ನು ಮಾಡಿ ಆ ಕಾರ್ಯವನ್ನು ಮಾಡ್ತೀವಿ ಅಂತ ಅವರು ಸಹ ಹೇಳಿದ್ದಾರೆ. ಹಾಗಾಗಿ ಈ ಸ್ವಚ್ಛತೆಯಿಂದ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರುತ್ತೆ. ಹಾಗಾಗಿ ಸರ್ವ ಭಕ್ತರಲ್ಲಿಯೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಕೋರಿಕೊಳ್ತೇವೆ.